61 ಮತಗಳ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸಿಪಿ ಯೋಗೇಶ್ವರ್. ಮೊದಲ ಹಂತ ಮುಕ್ತಾಯವಾಗಿದೆ ಚನ್ನಪಟ್ಟಣದಲ್ಲಿ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್, ಮೊದಲನೇ ಸುತ್ತಿನ ಮುಕ್ತಾಯದಲ್ಲಿ ಸಿಪಿ ಯೋಗೇಶ್ವರ್ ಅವರು ಅಲ್ಪ ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆ ಮತಗಳ ಸಂಖ್ಯೆಯನ್ನ ಗಮನಿಸ್ತಾ ಇದ್ದೀರಿ, ಕೇವಲ 61. ಅಲ್ಲಿಗೆ ಕ್ಷಣ ಕ್ಷಣಕ್ಕೂ ಕೂಡ ಫಲಿತಾಂಶ ವೇರಿ ಆಗ್ತಾ ಇದೆ. ಇಂಥವರೇ ಬರ್ತಾರೆ ಅಂತ ಹೇಳಿ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಚನ್ನಪಟ್ಟಣದಲ್ಲಿ. ಆಗ್ಲೇ 458 ಇತ್ತು, ಈಗ ಕೇವಲ ಮೊದಲ ಸುತ್ತು ಮುಕ್ತಾಯ ಆಗುವಂತಹ ಸಂದರ್ಭದಲ್ಲಿ ಮತಗಳ ಅಂತರ 61ಕ್ಕೆ ಬಂದು ನಿಂತಿದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗಿಂತ 61 ಮತಗಳನ್ನ ಹೆಚ್ಚುವರಿಯಾಗಿ ಮೊದಲನೇ ಸುತ್ತಿನಲ್ಲಿ ಪಡ್ಕೊಂಡಿದ್ದಾರೆ ಸಿಪಿ ಯೋಗೇಶ್ವರ್. ಹಾಗಾಗಿ 61 ಮತಗಳ ಮುನ್ನಡೆಯನ್ನ ಏನ್ ಕಾಯ್ದುಕೊಂಡಿದ್ದಾರೆ. ಮುಂದಿನ ರೌಂಡ್ ನಲ್ಲಿ ಈ ಹಾವು ಏಣಿಯ ಆಟ ಯಾವ ರೀತಿ ಸಾಗುತ್ತೆ, ಯಾರ ಪರವಾಗಿ ಹೆಚ್ಚಿನ ಮತಗಳು ಬರುತ್ತೆ ಅನ್ನುವಂತಹ ಕುತೂಹಲ ಖಂಡಿತವಾಗಿಯೂ ಇದೆ. ಕೊನೆಯ ಕ್ಷಣದವರೆಗೂ ಸುಮಾರು 20 ರೌಂಡ್ಗಳಿದ್ದಾವೆ ಚನ್ನಪಟ್ಟಣದಲ್ಲಿ. ಆ 20ನೇ ಸುತ್ತಿನವರೆಗೂ ಕೂಡ ಈ ಫಲಿತಾಂಶ ಇದೇ ರೀತಿ ಹಾವು ಏಣಿಯ ಆಟದಂತೆ ಗೋಚರವಾಗುವಂತಹ ಎಲ್ಲಾ ಲಕ್ಷಣ ಕಾಣಿಸ್ತಾ ಇದೆ. ಜಿದ್ದಿನ ಕದನ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೇ ಮಾತನ್ನ ಹೇಳಿದ್ದು, ಬಹಳ ಫೈಟ್ ಇದೆ ಚನ್ನಪಟ್ಟಣದಲ್ಲಿ ಅಂತ ಹೇಳಿ. ಆ ಫೈಟ್ ಕಾಣಿಸ್ತಾ ಇದೆ ಫಲಿತಾಂಶದಲ್ಲಿ. ಮೊದಲ ಸುತ್ತಿನಲ್ಲೇ ಕೇವಲ 61 ಮತಗಳ ಅಲ್ಪ ಮತಗಳ ಲೀಡನ್ನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಸಿಪಿ ಯೋಗೇಶ್ವರ್. ಈ ಲೀಡ್ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತಲ್ಲ, ಕಂಟಿನ್ಯೂ ಆಗದೇನೂ ಇರಬಹುದು ಅಥವಾ ಕಂಟಿನ್ಯೂ ಆಗಬಹುದು. ಒಟ್ನಲ್ಲಿ ಇಬ್ಬರ ನಡುವೆ ಫಲಿತಾಂಶದಲ್ಲಿ ಹಾವು ಏಣಿಯ ಆಟದ ಸ್ಪಷ್ಟ ಚಿತ್ರಣ ಸದ್ಯಕ್ಕೆ ಗೋಚರವಾಗ್ತಾ ಇದೆ. ಮೊದಲನೇ ಸುತ್ತಿನ ಮತ ಎಣಿಕೆ ಚನ್ನಪಟ್ಟಣದಲ್ಲಿ ಮುಕ್ತಾಯ ಆಗಿದೆ. ಇನ್ನೂ 19 ಸುತ್ತುಗಳಿದ್ದಾವೆ. ಒಟ್ಟು 20 ಸುತ್ತುಗಳ ಮತ ಎಣಿಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 88.81ರಷ್ಟು ಮತದಾನದ ಪ್ರಮಾಣ, ದಾಖಲೆಯ ಮತದಾನದ ಪ್ರಮಾಣ ಚನ್ನಪಟ್ಟಣದಲ್ಲಿ ಈ ಬಾರಿ ದಾಖಲಾಗಿರೋದು. ಹಾಗಾಗಿ ಮತದಾರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೈ ಎಂದಿದ್ದಾನೋ ಅಥವಾ ಸಿಪಿ ಯೋಗೇಶ್ವರ್ ಅವರಿಗೆ ಜೈ ಎಂದಿದ್ದಾನೋ, ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ ಕೇವಲ 61 ಮತಗಳಿಂದ ಸಿಪಿ ಯೋಗೇಶ್ವರ್ ಅವರ ಮುನ್ನಡೆ. ನಿಖಿಲ್ ಕುಮಾರಸ್ವಾಮಿ ಅವರು ಸದ್ಯ ಸಿಪಿ ಯೋಗೇಶ್ವರ್ ಅವರಿಂದ ಅಲ್ಪ ಮತಗಳ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಈಗ ಶಿಗ್ಗಾವಿಯ ಅಪ್ಡೇಟ್ ಸಿಗ್ತಾ ಇದೆ. ಮೊದಲ ಸುತ್ತಿನ ಮತ ಎಣಿಕೆಯ ಕಾರ್ಯ ಪೂರ್ಣ ಆಗಿದೆ. ಆರಂಭಿಕ ಮುನ್ನಡೆಯನ್ನು ಭರತ್ ಬೊಮ್ಮಾಯಿ ಪಡ್ಕೊಂಡಿದ್ದಾರೆ. 325 ಮತಗಳ ಮುನ್ನಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಇದ್ದಾರೆ. ಸೊ ಅಲ್ಲಿಗೆ 3 ಕ್ಷೇತ್ರಗಳ ಪೈಕಿ 2ರಲ್ಲಿ ಬಹಳ ಕಡಿಮೆ ಅಂತರದ ಮುನ್ನಡೆ ಎರಡೂ ಕಡೆಯೂ ಕೂಡ ಕಾಣಿಸ್ತಾ ಇರೋದು. ಸಂಡೂರಲ್ಲೂ ಮಾತ್ರ ಅನ್ನಪೂರ್ಣ ತುಕಾರಾಮ್ ಒಳ್ಳೆ ಅಂತರದ ಅಥವಾ ಉತ್ತಮ ಲೀಡಲ್ಲಿದ್ದಾರೆ. 2700 ಮತಗಳ ಅಂತರದಲ್ಲಿ ಅವರು ಮುನ್ನಡೆಯಲ್ಲಿದ್ದಾರೆ. ಶಿಗ್ಗಾವಿಯಲ್ಲಿ 300 ಚಿಲ್ಲರೆ ಓಟಲ್ಲಿ ಮುನ್ನಡೆಯಲ್ಲಿರೋದು ಭರತ್ ಬೊಮ್ಮಾಯಿ. ಚನ್ನಪಟ್ಟಣದಲ್ಲಿ 60 ಓಟುಗಳ ಮುನ್ನಡೆಯಲ್ಲಿರೋದು. ಎಸ್, ಈಗ ಮತ್ತೆ ಅಪ್ಡೇಟ್ ಆಯಿತು. 600 ಓಟುಗಳ ಮುನ್ನಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಇದ್ದಾರೆ. ಭರತ್ ಬೊಮ್ಮಾಯಿ ಅವರ ಮುನ್ನಡೆಯ ಅಂತರ ಹೆಚ್ಚಾಯಿತು. 600 ಮತಗಳ ಅಂತರದಲ್ಲಿ ಭರತ್ ಬೊಮ್ಮಾಯಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಅನ್ನೋ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. 6237 ಮತಗಳನ್ನ ಭರತ್ ಬೊಮ್ಮಾಯಿ ಪಡ್ಕೊಂಡ್ರೆ 5634 ಮತಗಳನ್ನ ಯಾಸಿರ್ ಪಠಾಣ್ ಪಡ್ಕೊಂಡಿದ್ದಾರೆ. ಆ ಮೂಲಕ ಶಿಗ್ಗಾವಿಯಲ್ಲಿ 600 ಮತಗಳ ಅಂತರದಲ್ಲಿ ಭರತ್ ಬೊಮ್ಮಾಯಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. 3 ಕ್ಷೇತ್ರಗಳ ಪೈಕಿ 2 ಬಹಳ ಜಟಾಪಟಿಯಿಂದ ಕೂಡಿದೆ, ಜಿದ್ದಿನಿಂದ ಕೂಡಿದ ರೀತಿಯಲ್ಲಿ ಕಾಣ್ತಾ ಇದೆ. ಸಂಡೂರಿನಲ್ಲಿ ಅವರ ಲೀಡು ಅಂದ್ರೆ ಅನ್ನಪೂರ್ಣ ತುಕಾರಾಮ್ ಅವರ ಲೀಡು ಚೆನ್ನಾಗಿದೆ, ಉತ್ತಮ ಲೀಡನ್ನು ಅವರು ಪಡ್ಕೊಳ್ತಾ ಇದ್ದಾರೆ. ಆ ಕ್ಷೇತ್ರದ ಫಲಿತಾಂಶ ಬೇಗ ಸಿಗಬಹುದು ನಮಗೆ. ಈ 2 ಕ್ಷೇತ್ರದ ಫಲಿತಾಂಶ ಒಂದು ಸ್ವಲ್ಪ ತಡವಾಗುವಂತ ಅಥವಾ ಕೊನೆಯ ರೌಂಡ್ ವರೆಗೂ ಕೂಡ ಹೋಗಬಹುದಾದಂತ ಸಾಧ್ಯತೆ ಕಾಣ್ತಾ ಇದೆ. ಅಲ್ಲಿಗೆ ಮೊದಲ ರೌಂಡಿನ ಡೀಟೇಲ್ ಅನ್ನ ನಾವು ಗಮನಿಸಿದ್ರೆ ಭರತ್ ಬೊಮ್ಮಾಯಿ ಅವರ ಪಾಲಿಗೆ ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಕ್ತಲ್ಲ ವಿಕ್ಟರಿ 30,000 ಮತಗಳ ಅಂತರದಲ್ಲಿ. ಅಂತ ಗೆಲುವು ಬರಲ್ಲ, ಅಂತ ಗೆಲುವು ಸಿಗಲ್ಲ ಅನ್ನುವಂಥ ಮುನ್ಸೂಚನೆಯೊಂದು ಕಾಣ್ತಾ ಇದೆ. ಗೊತ್ತಿಲ್ಲ, ಇದು ಕನ್ಕ್ಲೂಷನ್ ಅಲ್ಲ, ಮುನ್ಸೂಚನೆ ಸಿಗ್ತಾ ಇದೆ. 600 ಮತಗಳ ಅಂತರ ಮೊದಲ ರೌಂಡ್ ಅಲ್ಲಿ ಬಹಳ ಜನ ಬಿಜೆಪಿ ನಾಯಕರೇ ಹೇಳ್ಕೊಂಡಿದ್ರು ಡಮ್ಮಿ ಕ್ಯಾಂಡಿಡೇಟ್ರಿ, ಭರತ್ ಬೊಮ್ಮಾಯಿ ವಿರುದ್ಧ ಇರೋದು ಡಮ್ಮಿ ಕ್ಯಾಂಡಿಡೇಟು. ಬಟ್ ಫೈಟ್ ಕೊಡ್ತಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಫೈಟ್ ಕೊಡ್ತಾ ಇದ್ದಾರೆ ಮೊದಲ ರೌಂಡ್ ಅಲ್ಲಿ. ಕಾಂಗ್ರೆಸ್ನ ಅಭ್ಯರ್ಥಿ ಫೈಟ್ ಕೊಡ್ತಿದ್ದಾರೆ ಅನ್ನೋದು ಕಾಣ್ತಾ ಇದೆ. ರೈಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.